ಹಾಯ್ ಗುಡ್ ಮಾರ್ನಿಂಗ್. ನಾನಿವತ್ತು ವೆಜಿಟೇಬಲ್ ಪಲಾವ್ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಅದು ನೀಟಾಗಿ ಬಾಡಿಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದನ್ನು ರುಬ್ಕೊಂಡಿದ್ದೆ. ಅದನ್ನು ನೀಟಾಗಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಅದು ಫ್ರೈ ಆದಮೇಲೆ ಟೊಮೊಟೊ ಹಾಕಿ 2 ಲೋಟ ಅಕ್ಕಿ ತೊಗೊಂಡಿದ್ದೆ, 4 ಲೋಟ ನೀರು ಹಾಕಿ ಮತ್ತು ಅದು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 2 ಲೋಟ ಅಕ್ಕಿ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಬಿಟ್ಟು 2 ವಿಸಲ್ ಕೂಗಿಸ್ಕೊಂಡೆ. ಮತ್ತು ನನ್ನ ಮಕ್ಕಳು ಡಿಮಾರ್ಟಿಂದ ಇದು ಇಪ್ಪಿ ತೊಗೊಂಬಂದಿದ್ದೆ. ನನಗಿವತ್ತು ಸ್ಯಾಟರ್ಡೆ ಅಲ್ವಾ, ಇಪ್ಪಿ ಮಾಡಿಕೊಡಮ್ಮ, ಒಂದೇ ಒಂದು ಟೈಮ್ ಮಾಡಿಕೊಡು ಅಂತ ಕೇಳಿದ್ರು. ಅದಕ್ಕೆ ಅವ್ರಿಗೂ ಇಪ್ಪಿ ಮಾಡಿಕೊಟ್ಟು ಇನ್ನೊಂದು ಬಾಕ್ಸಿಗೆ ಪಲಾವೆಲ್ಲ ಹಾಕ್ಕೊಟ್ಟು ಕಳಿಸ್ದೆ. ಮತ್ತು ಈ ಕಡೆ ಮಶ್ರೂಮ್ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದು ಒಂದು ಮಿಕ್ಸಿ ಜಾರ್ಗೆ ಇದು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಖಾರದ ಪುಡಿ, ಸಾಂಬಾರದ ಪುಡಿ ಮತ್ತು ಕಾಯಿ ಹಾಕ್ಬಿಟ್ಟು ಒಂದೇ ಒಂದು ತುಂಡು ಮಸಾಲೆ ಸಾಂಬಾರು ಮಾಡ್ತಾಯಿರೋದು, ಅದಕ್ಕೆ ಒಂದು ತುಂಡು ಚಕ್ಕೆ ಮತ್ತು ಒಂದು ತುಂಡು ಲವಂಗ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಮಕ್ಕಳಿಗೆ ಟೈಮಾಗಿ ಹೋಗ್ಬಿಟ್ಟಿತ್ತು. ಅವರು 7:30ಗೆ ಮನೆ ಬಿಡಬೇಕು. ಫುಲ್ಲೆಲ್ಲ ರೆಡಿಯಾಗಿದ್ರು. ತಲೆ ಒಂದು ಬಾಚಿರಲಿಲ್ಲ, ತಲೆ ಬಾಚಿ ಕಳಿಸ್ದೆ ಅವ್ರನ್ನ ಸ್ಕೂಲಿಗೆ. ಕಳಿಸಾದ್ಮೇಲೆ ಈ ಕಡೆ ಒಂದು ಕಡಾಯಿ ಇಟ್ಟು ಈರುಳ್ಳಿ ಹಾಕಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಹಾಕಿ ಅದನ್ನು ಎತ್ತಿಟ್ಕೊಂಡೆ. ಎತ್ತಿಟ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅದಕ್ಕೆ ನನ್ನ ಮಗಳನ್ನ 12:30ಗೆ ಬಿಡ್ತಾಯಿದ್ರು. ನಾವು ಸ್ಕೂಲ್ ಹತ್ರ ಹೋದ್ವಿ, ಇನ್ನೂ 10 ನಿಮಿಷ ಟೈಮ್ ಇತ್ತು. ಅದಕ್ಕೆ ಒಂದೊಂದು ಕಾಫಿ ಕುಡ್ಕೊಂಡ್ವಿ ಇಬ್ಬರೂ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಮತ್ತೆ 12:30ಗೆ ಕರ್ಕೊಂಡು ಬಂದು ನಮ್ಮ ನಾದಿ ಮನೆ ಹತ್ರ ಬಿಟ್ವಿ. ಅಲ್ಲಿಂದ ಮತ್ತೆ ಮೆಟ್ರೋ ಹತ್ರ ಹೋಗ್ಬಿಟ್ಟು ಅಲ್ಲಿ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿ ಚಿಕ್ಕಪೇಟೆಗೆ ಬಂದ್ವಿ. ಚಿಕ್ಕಪೇಟೆಗೆ ಬಂದಾದಮೇಲೆ ಸುಮಾರು ಅಂಗಡಿ ಹುಡ್ಕಿದ್ವಿ. ನಮಗೆ ರೇಟ್ ಸೆಟ್ ಆದರೆ ಕೊಳಗ ಸಿಗ್ತಾಯಿಲ್ಲ, ಕೊಳಗ ಸಿಕ್ಕಿದ್ರೆ ರೇಟ್ ಸೆಟ್ ಆಗ್ತಿಲ್ಲ. ಸುಮಾರು ಒಂದು 7-8 ಅಂಗಡಿ ಹುಡ್ಕಾದ್ಮೇಲೆ ಸಿಕ್ತು. ಅಲ್ಲಿಂದ ಆಗಲೇ 5 ಆಗಿತ್ತು. ಅಲ್ಲಿ ಅವ್ರು ಆಟೋದವ್ರಿಗೆ ಹೇಳಿದ್ವಿ ಸ್ವಲ್ಪ ಒಂದು 5 ನಿಮಿಷ ವೆಯ್ಟ್ ಮಾಡಿ, ನಾವು ಊಟ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅದು ದೋಸೆ ಎಲ್ಲ ತಿನ್ಕೊಂಬಿಟ್ಟು ಫೈನಲಾಗಿ ಮನೆ ಹತ್ರ ತೊಗೊಂಡು ಬಂದಾದಮೇಲೆ ಅದು ನಮ್ಮ ಮನೆಯವರು ಬೆಳಗ್ಗೆ ಊರಿಗೆ ತೊಗೊಂಡೋಗ್ಬೇಕಾಗಿತ್ತು. ತೊಗೊಂಡೋಗ್ಬೇಕಂತ ಮತ್ತು ಇಲ್ಲಿ ಆಟೋದಲ್ಲೆಲ್ಲ ಇಳಿಸ್ಬಿಟ್ಟು ಮತ್ತು ನಮ್ಮ ಗಾಡಿಗೆ ಶಿಫ್ಟ್ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಅತ್ತೆ ಹುರಿದಿರೋ ಕಡಲೆಕಾಯಿ ಕೊಟ್ಟು ಕಳಿಸಿದ್ರು. ಅದಕ್ಕೆ ನಮ್ಮ ಮನೆಯವ್ರು ಕಡಲೆಕಾಯಿ ಜೊತೆ ಕಾಫಿ ಚೆನ್ನಾಗಿರುತ್ತೆ, ಕಾಫಿ ಮಾಡ್ಕೊಂಡು ಕೊಡು ಅಂತ ಹೇಳಿದ್ರು. ಕಾಫಿ ಎಲ್ಲ ಮಾಡಿಕೊಟ್ವಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಲಾಗು. ಯಾರೆಲ್ಲ ಈ ಲಾಗ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಓಕೆ, ಬಾಯ್.